ಅವತ್ತು ನನ್ನನ್ನು ಉಳಿಸ್ಕೊಟ್ರಿ. ಇಲ್ಲಿ ಏನಾದ್ರು ಯಾರು ಮೋಸ ಮಾಡ್ತಾ ಇದ್ರೆ ನಿಮ್ಮ ಮಗು ಅಂತ ಮನ್ಸು ಏನಿದೆ ನೋಡಿ ಹಾಗೆ ಆನ್ ಇರಲಿ ಮನು, ಆಫೆ ಮಾಡಬೇಡ. ಆದ್ರೆ ಯಾವತ್ತೂ ನಿಮ್ಮನ್ನು ಉಳಿಸಿಲ್ಲ ಸರ್. ಮನೆಗೆ ಆಗೋದಿಲ್ಲ. ದೊಡ್ಡ ಮಾತುಗಳು ನನ್ನ ದೇವರು ಹೇಳೋದು ಕೇಳಿ ನನ್ನ. ಅವತ್ತು ನನ್ನನ್ನು ಉಳಿಸ್ಕೊಟ್ರಿ. ಇವತ್ತು ನೀವು ನಾನು ಕರೆಯದೇನೆ ನೀವು ಬಂದಿದ್ದೀರಿ. ನನಗಿನ್ನು ದೊಡ್ಡ ಹಬ್ಬದ ದಿವಸ, ಇವತ್ತು ಗಣೇಶ ಹಬ್ಬದ ದಿವಸ ದೊಡ್ಡ ಭರವಸೆ ಬಂದ್ಬಿಟ್ಟಿದೆ ಸರ್. ನಾನು ಒಂದೇ ಮಾತ್ರ ಹೇಳ್ಬೇಕು ಅಂದ್ರೆ ನಮ್ಮ ತಂದೆ ಸ್ಥಾನದಲ್ಲಿ ನೀವು ಇದ್ದೀರಾ. ಹೌದು, ನಿಮ್ಮಂತವ್ರ ಕಷ್ಟ ಇವಾಗ ನಮ್ಮ ಅಪ್ಪನ ಕಷ್ಟ ಆದ್ರೆ ನಾನು ಸ್ಪಂದಿಸ್ತೀನಲ್ಲ, ನೋಡ್ಕೊಂಡು ಸುಮ್ಮನೆ ಕೂತ್ಕೊಳ್ತೀನಿ. ಇಲ್ಲ ಖಂಡಿತ ಇಲ್ಲ. ಆದರೆ ಏನು ಗೊತ್ತಿಲ್ಲ, ನಾವು ಹೋದ್ಸರಿ ನೀವು ಮಾಡಿದವರು ಮತ್ತೆ ನಿಮ್ಮ ಯಾವ ರೀತಿ ಕೇಳಿದ್ದು ಸರ್. ಅದರಲ್ಲಿ ಏನಿದೆ ಸರ್, ನಾವು ಇಲ್ಲಿ ಏನಾದ್ರು ಯಾರು ಮೋಸ ಮಾಡ್ತಾ ಇದ್ರೆ ಇಂಜರಿ ಬೇಕು. ನಾವು ಕಷ್ಟದಲ್ಲಿ ಇದ್ದೀವಿ ಸರ್. ಕೊನೆ ಕ್ಷಣದಲ್ಲಿ ನಮ್ಮನ್ನ ಉಳಿಸ್ಕೋಬೇಕು ಅಂತ ಅಂದಾಗ ಏನು ಆಗಲ್ಲ ಸರ್. ಇವಾಗ ನಾನು ಆಡಿಯನ್ಸ್ಗೆ ಏನು ಹೇಳಿದೆ ಹೇಳಿ, ನಮ್ಮ ಆಡಿಯನ್ಸ್ ನೀವು ಕಾಪಾಡಿ. ನಿಮ್ಮ ಒಳ್ಳೆ ಗುಣ, ನೀವು ಒಂದು ಒಳ್ಳೆ ಚಿತ್ರರಂಗಕ್ಕೆ ಒಳ್ಳೆ ಕೊಡುಗೆ ಕೊಟ್ಟಿದ್ರ. ನಿಮ್ಮ ಮಗು ಅಂತ ಮನ್ಸು ಏನಿದೆ ನೋಡಿ, ನಿಜವಾಗ್ಲೂ ನಮ್ಮ ತಂದೆ ಇವತ್ತು ಮಾತಾಡ್ತಾರೆ ನಿಮ್ಮ ಬಗ್ಗೆ ಎಲ್ಲ. ಮನೆಗೆ ಗುರುಪೇಶ್ವರ್ ಬಂದಾಗ ಅಲ್ಲಿ ನಮ್ಮ ತಂದೆ ಹತ್ರ ನೀವು ನನ್ನ ಬಗ್ಗೆ ಏನೋ ಒಳ್ಳೊಳ್ಳೆ ಮಾತುಗಳು ಹೇಳ್ಬಿಟ್ಟಿದ್ರ. ಅವ್ರಿಗೆ ಸಿನಿಮಾ ಎಲ್ಲ ನೋಡಲ್ಲ ಅವರು. ಯಾರು ಅವರು ನೋಡಕ್ಕೆ ಯಾರು ಫಾರಿನ್ ನೋಡ್ತಾರ ಇದ್ರು, ಏನು ನಿನ್ ಬಗ್ಗೆ ತುಂಬಾ ಹೊಗಳುತ್ತಾ ಇದ್ರು ಅಂತ ಏನೇನೋ ಮಾತಾಡಿಸಿ ಆ ಒಂದು ಮಾತಿಗೆ ನಾನು ಯಾವ್ದು ಹೇಳ್ಕೊಟ್ಟು ಮಾಡ್ಸಿಲ್ಲ ಅವತ್ತು. ನಿಮ್ಮ ಮನಸ್ಸಿಂದ ಬರ್ತಲ್ಲ ಸಾಕು ಸರ್. ನಿಮ್ಮಂತ ಬಾಯಿಗೆ ಒಂದು ಒಳ್ಳೆ ಮಾತು ತಗೊಂಡು ನೀವು ನಿಮ್ಮ ಮನಸ್ಸಿಂದ ನನ್ಗೆ ಬಂದಿದ್ರಿ. ನನ್ನ ಫ್ಯಾಮಿಲಿ ಇರಿ, ನಾವು 4 ಜನ ಇದ್ದೀವಿ, ಮತ್ತು ಮನೆಯಲ್ಲಿ ಬದುಕ್ತಿದ್ದೀರಿ. ಅದು ಬದುಕಿಸಿ ಕೊಟ್ಟಿದ್ದೀರಿ. ದೊಡ್ಡ ದೊಡ್ಡ ನಾಯಕರೊಟ್ಟಿಗೆ ಫೋನ್ ಮಾಡುವಾಗೆ ಮಾಡಿಕೊಟ್ಟಿದ್ದೀರಿ ನೀವು ಅವತ್ತು. ನಾನು ಇವತ್ತದನ್ನು ಯಾವತ್ತೂ ಮರಿದಿಲ್ಲ ಅಂತ. ನನಗೆ ಈಗ ಏನಾಗಿದೆ, ಈ ಮೈಯಲ್ಲೆಲ್ಲ ಬಲ ಇಲ್ಲ, ಶಕ್ತಿ ಇಲ್ಲ. ಸರಿ ಹೋಗುತ್ತೆ ಸರ್, ಖಂಡಿತವಾಗ್ಲೂ ಸರಿ ಹೋಗುತ್ತೆ. 100% ನೀವೆಲ್ಲ ಬಂದಿರಲ್ಲ ಸರ್. ನಿಜವಾಗ್ಲೂ ತಾಯಿ ಚಾಮುಂಡಿ ಆಶೀರ್ವಾದ ನಿಮಗೆ ಇರ್ತದೆ. ಚಾಮುಂಡಮ್ಮ ಇರೋವರೆಗೂ ನಿಮ್ಗೆ ಏನು ಆಗಲ್ಲ, ಆರೋಗ್ಯವಾಗಿರಿ. ನಾನು ಖಂಡಿತ ಮತ್ತೆ ಸಿಗ್ತೀನಿ ನಿಮಗೆ. ಅವತ್ತು ನೀವು ಚೆನ್ನಾಗಿರ್ಬೇಕು. ಓಕೆನಾ ಸರ್? ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಒಳ್ಳೇದಾಗಲಿ ಸರ್, ನಿಮ್ಗೆ ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್.